ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಬಿಯರ್ 650. ಸೊ ಇಂಟರ್ಸೆಪ್ಟರ್ 650ಯ ಸ್ಕ್ರ್ಯಾಮ್ ವರ್ಷನ್ ಇದು. ಇಲ್ಲಿ ರಾಯಲ್ ಎನ್ಫೀಲ್ಡ್ 1/2 ಅಂತ ಬರೆದಿದ್ದಾರೆ, ಬಿಯರ್ನ ಸಿಂಬಲ್ ಇಲ್ಲಿ ಹಾಕಿದ್ದಾರೆ. ಫಸ್ಟ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 648cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. ಪವರ್ ವಿಚಾರಕ್ಕೆ ಬಂದಾಗ 46 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಟಾರ್ಕ್ ವಿಚಾರಕ್ಕೆ ಬಂದಾಗ 56 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ತೂಕ ಬಂದು 216 kg ಬರುತ್ತೆ. ಬಟ್ ಸಸ್ಪೆನ್ಷನ್ನು ಇಂಟರ್ಸೆಪ್ಟರಲ್ಲಿ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಇಂಟರ್ಸೆಪ್ಟರ್ನಲ್ಲಿ ಗ್ಯಾಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಇದರೊಳಗೆ ನಾರ್ಮಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದು ಬಿಟ್ಟರೆ ಫ್ರೇಮು ಎಲ್ಲ ಸೇಮು. ಗಾಡಿ ಸ್ಟಾರ್ಟ್ ಮಾಡೋಣ. ಸಕ್ಕತ್ತಾಗಿ ಕಾಣ್ತಿದೆ ಸ್ಪೀಡೋಮೀಟರು. ಗಾಡಿನ ಸ್ಟಾರ್ಟ್ ಮಾಡೋಣ. ಅಡ್ಜಸ್ಟಬಲ್ ಕ್ಲಚ್ ಆ್ಯಂಡ್ ಬ್ರೇಕ್ ಲಿವರ್. ಇಂಜಿನ್ ವೈಸು ಸೇಮ್ ಇಂಟರ್ಸೆಪ್ಟರು, ಯಾಕಂದರೆ ಐ ಆಮ್ ಓನರ್ ಆಫ್ ಇಂಟರ್ಸೆಪ್ಟರ್ 650. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ. ಯಾಕಂದರೆ ಅದರಲ್ಲಿ ಡಬಲ್ ಎಕ್ಸಾಸ್ಟ್ ಬರ್ತಿದ್ದು, ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಬರ್ತಿತ್ತು, ಇದರಲ್ಲಿ ಸಿಂಗಲ್ ಎಕ್ಸಾಸ್ಟ್ ಬರುತ್ತೆ. ಸೊ ಆದ ಕಾರಣ ಲೈಟ್ ವೆಯ್ಟ್ ಆಗಿದೆ ಗಾಡಿ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವೆನ್ ಕಂಪೇರ್ಡ್ ಟು ಇಂಟರ್ಸೆಪ್ಟರ್ 650. ಇಂಟರ್ಸೆಪ್ಟರ್ 650ಯಲ್ಲಿ ಫುಟ್ ಪೆಗ್ಸು ಸ್ವಲ್ಪ ಬ್ಯಾಕ್ ರೇರ್ ಸೆಟಪ್ ಇತ್ತು, ಸ್ವಲ್ಪ ಬ್ಯಾಕ್ ಸೈಡ್ ಇತ್ತು. ಆದರೆ ಇದರಲ್ಲಿ ಒಂಚೂರು ಫಾರ್ವರ್ಡ್ ಆಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಫುಟ್ ಪೆಗ್ಸ್ನ. ಬಟ್ ರೈಡಿಂಗ್ ಕಂಫರ್ಟ್ ಅಂತೂ ಹೆವಿಯಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ವೆನ್ ಕಂಪೇರ್ಡ್ ಟು ಇಂಟರ್ಸೆಪ್ಟರ್ 650. ಸೀಟೆಲ್ಲ ಹಗಲುವಾಗಿದೆ, ಸೀಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ, ಇಲ್ಲೇನು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸಸ್ಪೆನ್ಷನ್ ರೆಸ್ಪಾನ್ಸು ಹಳೆ ಇಂಟರ್ಸೆಪ್ಟರ್ 650ಯಲ್ಲಿ ಬ್ಯಾಕ್ ಸಸ್ಪೆನ್ಷನ್ ಚೆನ್ನಾಗಿದೆ, ಇದರಲ್ಲಿ ಬ್ಯಾಕ್ ಸಸ್ಪೆನ್ಷನ್ ಚೆನ್ನಾಗಿದೆ ಬಿಯರ್ನಲ್ಲಿ. ಬಟ್ ಫ್ರಂಟು USD ಕೊಟ್ಟಿದ್ದಾರಲ್ಲ, ಸೊ ಸ್ಮೂತಾಗಿರುತ್ತೆ, ಗ್ರಿಪ್ ಚೆನ್ನಾಗಿದೆ. ನನ್ನ ಪ್ರಕಾರ ವಾಬ್ಲಿಂಗ್ ಎಲ್ಲ ಬರಲ್ಲ 50 ಸ್ಪೀಡ್ಸಲ್ಲಿ. ವಾವ್, ಈ ಗಾಡಿ 120 140 ಆರಾಮಾಗಿ ಟಚ್ ಆಗುತ್ತೆ. ಯೂ ಟರ್ನೆಲ್ಲ ಯಾವ ಥರ ತಾಣ್ಬೋದು ಅಂತ ನೋಡೋಣ ಬನ್ನಿ. ಆರಾಮಾಗಿ ತಾಣ್ಬೋದು. ಗೇರ್ ಸ್ಲಿಕ್ಕರ್ ಚೇಂಜ್ ಆಗುತ್ತೆ, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಈ ಗಾಡಿ 100 ಎಲ್ಲ ಟಚ್ ಆಗೋಕ್ಕೆ ಕಷ್ಟನೇ ಪಡಲ್ಲ, ಯಾಕಂದರೆ ಪವರ್ ಅಷ್ಟಿದೆ, CC ಅಷ್ಟಿದೆ. 270 ಡಿಗ್ರಿ ಕ್ರ್ಯಾಂಕ್ ಬರುತ್ತೆ ಇದರಲ್ಲಿ. ಸೊ ಆ ಒಂದು ಸೌಂಡು ಸಕ್ಕತ್ತಾಗಿ ಕೇಳುತ್ತೆ. 270 ಡಿಗ್ರಿ ಕ್ರ್ಯಾಂಕ್ ಅಂದರೆ ನಿಮಗೆಲ್ಲ ಗೊತ್ತಿರಲೇಬಹುದು. ರ್ಯಾಮ್ ಗಾಡೀಸಲ್ಲಿ ಜಾಸ್ತಿ ಆ ಒಂದು ಫೈರಿಂಗ್ ಪಾಯಿಂಟ್ನ ಯೂಸ್ ಮಾಡ್ತಾರೆ. ಮನುವರೆಲ್ಲ ಆರಾಮಾಗಿ ಮಾಡ್ಬೋದು ಗುರು. ಇಟ್ಸ್ ಆನ್ ಇಂಟರ್ಸೆಪ್ಟರ್ ವಿತ್ ಎಕ್ಸ್ಟ್ರಾ ಫೀಚರ್ಸ್. 10x10 ನ್ಯಾವಿಗೇಷನ್ ಬರುತ್ತೆ, USD ಸಸ್ಪೆನ್ಷನ್ ಬರುತ್ತೆ. ಆಮೇಲೆ ಸೀಟಿಂಗ್ ರೂಮ್ ಚೆನ್ನಾಗಿದೆ. ಹಳೆ ಇಂಟರ್ಸೆಪ್ಟರಲ್ಲಿ ಕುತ್ಕೊಂಡು ಓಡ್ಸೋಕೆ ಆಗಲ್ಲ ಗುರು, ಸೀಟ್ಗಳು ಚೇಂಜ್ ಮಾಡಿಸ್ಬೇಕು. ಯಾಕಂದರೆ ಅದರಲ್ಲಿ ಲೀನಾಗಿ ಸೀಟ್ ಬಿಟ್ಟಿದ್ದಾರೆ, ಇದರಲ್ಲಿ ವೈಡಾಗಿ ಬಿಟ್ಟಿದ್ದಾರೆ. ಹಿಂದೆ ಮುಂದೆ ಎಲ್ಲ ಕುತ್ಕೊಂಡು ಹೋಗ್ಬೋದು, ಹಿಂಗೆ ಆರಾಮಾಗಿ ನಿಂತ್ಕೊಂಡು ಓಡಿಸ್ಬೋದು. ಲೈಟ್ ವೈಟ್ ಆಗಿದೆ ಗಾಡಿ, ಆರಾಮಾಗಿ ತಾಣ್ಬೋದು. ಇಂಟರ್ಸೆಪ್ಟರ್ 650 ಯಾರು ತಗೊಳ್ಬೇಕಂತ ಇದ್ದೀರೋ ಅವರಿಗೆ ನನ್ನ ಒಂದು ಸಜೆಷನ್, ಯಾಕಂದರೆ ನಾನು ಇಂಟರ್ಸೆಪ್ಟರ್ 650 ಓನರು. ಸೊ ಅವ್ರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯು ಕ್ಯಾನ್ ಗೋ ಫಾರ್
ಡಿಯರ್ 650 ಇಂಟರ್ಸೆಪ್ಟರ್ 650 ತಗೊಳ್ಳೋ ಬದಲು ಈ ಗಾಡಿನ ತಾನ್ಬೋದು ಆರಾಮಾಗಿ. ಯಾಕಂದರೆ ಅದು ತುಂಬ ತೂಕ ಇದೆ ಗುರು. ಬಟ್ ಓಡ್ಸೋಕ್ಕೆ ಸಖತ್ತಾಗಿದೆ ಇಂಟರ್ಸೆಪ್ಟರು ಇದು ಕಂಪೇರ್ ಮಾಡಿದ್ರೆ. ಬಟ್ ಇದೂ ಚೆನ್ನಾಗಿದೆ, ಬಟ್ ಡಿಫ್ರೆಂಟ್ ಆಗಿದೆ. ರೋಡ್ ಸ್ಟಾರ್ ಬೈಕ್ ಥರನೂ ಇಲ್ಲ, ಕ್ರೂಸರ್ ಬೈಕ್ ಥರನೂ ಇಲ್ಲ, ಸ್ಪೋರ್ಟ್ಸ್ ಬೈಕ್ ಥರನೂ ಇಲ್ಲ, ಕೆಫೆ ರೇಸರ್ ಬೈಕ್ ಥರನೂ ಇಲ್ಲ. ಇದೇನೋ ಡಿಫ್ರೆಂಟ್ ಆಗಿದೆ ಅನಿಸ್ತಿದೆ ನನಗೆ. ಬಟ್ ಬ್ಯಾಕ್ ಪೇನ್ ಎಲ್ಲ ಬರೋಲ್ಲ. ಎಕ್ಸಾಸ್ಟ್ ಸೌಂಡ್ ಸಖತ್ತಾಗಿ ಕೇಳುತ್ತೆ. ವಿಸಿಲ್ ಹೊಡೆಯುತ್ತೆ ಗುರು ಈ ಗಾಡಿ. ಒಂದೇ ಕೈಯಲ್ಲಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆರಾಮಾಗಿ ಯೂ ಟರ್ನ್ ಎಲ್ಲ ತಾನ್ಬೋದು. ಸೊ ಇದು ಟಾರ್ಕಿ ಇಂಜಿನೇ, ಬಟ್ ಫಾಸ್ಟಾಗಿ ಹೋಗುತ್ತೆ. ಈ ಒಂದು ಗಾಡಿನ ಬಂದು ಟಾರ್ಕಿವಾ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ತಗೊಳ್ಳಿ. ಗಾಡಿ ನಿಜವಾಗ್ಲೂ ಚೆನ್ನಾಗಿದೆ. ಸೆಂಟ್ರ್ ಸ್ಟ್ಯಾಂಡ್ ಬರಲ್ಲ ಗುರು.